ಇವತ್ತು ನಮ್ಮ ಮೈಸೂರು ಪಕ್ಕದ ಉತ್ತನಹಳ್ಳಿಯ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶೇಖರಾಚಾರ್ಯವರ ಈ ಒಂದು ಪುಣ್ಯ ದಿವಸವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ದೈವ ಭಕ್ತರಾಗಿ ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ. ಇವತ್ತು ಇನ್ನೊಂದು ದುಃಖಕರವಾದ ವಿಚಾರ ಏನಪ್ಪಾ ಅಂದ್ರೆ, ಇವರ ಕೈ ಹಿಡಿದ ಧರ್ಮಪತ್ನಿಯವರಾದ ಶ್ರೀಮತಿ ಮಂಜುಳಾರವರು ಬೆಲೆ ಕಟ್ಟಲಾಗದಂತೆ 2 ಆಸ್ತಿಯನ್ನು ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಣಾದವಳಿಗೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದ್ರೆ ಅರಿಶಿನ ಕುಂಕುಮದ ಭಾಗ್ಯ, ಅಂದ್ರೆ ಮುತ್ತೈದೆಯ ಭಾಗ್ಯ ಒಂದು. ಇನ್ನೊಂದು ತನ್ನ ಕೈ ಹಿಡಿದ ಪತಿದೇವರೆಂಬತಕ್ಕಂತಹ ಭಾಗ್ಯ. ಒಂದನ್ನು ಬಿಟ್ಟು ಒಂದಿರಲ್ಲವಂತೆ ನೋಡಿ. ಅವಳು ಮುತ್ತೈದೆಯಲ್ಲ ಅಂದ್ರೆ ಅವಳಿಗೆ ಗಂಡ ಇಲ್ಲ, ಅವಳಿಗೆ ಗಂಡ ಇಲ್ಲ ಅಂದ್ರೆ ಅವಳು ಮುತ್ತೈದೆಯಲ್ಲ. ಇವತ್ತು ದುಃಖ ತಪ್ತರಾಗಿ ಹಾಲು ತುಪ್ಪ ಎರೆಯುವುದರ ಜೊತೆಗೆ ಅವರು ಉತ್ತರ ಕ್ರಿಯಾದಿ ಭೂಶಾಂತಿಯನ್ನು ಮಾಡಿ, ಈ ಸಾವು ಆತ್ಮಕ್ಕೆಲ್ಲ ಹೊರತು ದೇಹಕ್ಕೆ, ಈ ದೇಹಕ್ಕೆ ಸಾವು. ಇದನ್ನು ನಾಶ ಮಾಡಬೇಕು, ಬೆಂಕಿ ಒಳಗೆ ಹಾಕಬೇಕೆಲ್ಲ ಮಣ್ಣೊಳಗೆ ಹಾಕಬೇಕು. 3-4 ದಿವಸದಲ್ಲಿ ಮಾನವನ ಹೆಣ ಕೊಳತು ನಾರ ಬಿಡುತ್ತದೆ. ಆದರೆ ಆತ್ಮ, ಆ ಪ್ರಾಣ ಪಕ್ಷಿ ಹಾರಿ ಹೋದ ಕೂಡಲೇ ಅದು ಸ್ವರ್ಗವನ್ನು ಸೇರ್ಬಿಡುತ್ತೆ. ಪುಣ್ಯಾತ್ಮರಾದ ಇಂಥವರಿಗೆ, ಪಾಪಿಷ್ಠರಾದವರಿಗೆ ನರಕಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಶೇಖರಾಚಾರ್ಯ ಅವರು ಇವತ್ತು ಪುಣ್ಯವನ್ನು ಪಡ್ಕೊಂಡು ಸ್ವರ್ಗವನ್ನು ಪಡ್ಕೊಂಡಿದ್ದಾರೆ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಅವರಿಗೆ ಮೋಕ್ಷವನ್ನು ಬಯಸುವಂತ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಉತ್ತನಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು, ಅವ್ರ ನೆನಪು ಬಿಟ್ಟು ಹೋಗಕ್ ಸಾಧ್ಯವ? ಅವರ ಆದರ್ಶ ಬಿಟ್ಟು ಹೋಗೋಕ್ ಸಾಧ್ಯವ? ಈ ಮನೆತನದಲ್ಲಿ ಬಾಳಿ ಬದುಕಿರ್ತಕ್ಕಂಥ, ಅವರ ಜೊತೆಯಲ್ಲಿ ಒಡನಾಡಿದಂತ ಅಣ್ಣ ತಮ್ಮ ಬಂಧು ಬಳಗ, ಹೆಂಡತಿ ಮಕ್ಕಳು, ಈ ಬಾಂಧವ್ಯವನ್ನ ಬಿಟ್ಟು ಹೋಗೋದಕ್ಕೆ ಯಾರಿಂದಲೂ ಸಾಧ್ಯವ? ಇಲ್ಲ. ಒಂದೊಂದು ನೆನಪು, ಒಂದೊಂದು ಹಬ್ಬದಲ್ಲಿ, ಒಂದೊಂದು ದಿವಸದಲ್ಲಿ ಅವರ ನೆನಪು ಬಂದು ಬಿಡ್ತವೆ. ಆ ನೆನಪಿಗೆ ಯಾವತ್ತೂ ಸಾವಿಲ್ಲ. ಇವತ್ತು ಮಂಜುಳಾರವರ ಜೀವನದಲ್ಲಿ ಬೆಲೆ ಕಟ್ಟಲಾಗದಂತ 2 ಆಸ್ತಿ. ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ಹೆಣ್ಣು ತಾನು ಆಸೆ ಪಡ್ತಾಳಂತೆ, ನಾನು ಮುತ್ತೈದೆಯಾಗಿ ಹುಟ್ಟಿದ್ದೀನಿ ಜಗತ್ತಿಗೆ, ಮುತ್ತೈದೆಯಾಗಿ ಬಾಳ್ತೇನೆ, ಕೊನೆಗೆ ಮುತ್ತೈದೆಯಾಗಿ ನಾನೇ ಜಗತ್ತು ಬಿಟ್ಟು ಹೋಗಬೇಕು ಅಂತ ಆಸೆ ಪಡ್ತಾಳೆ. ಆದ್ರೆ ಇವತ್ತು ಪತಿಯ ಜೊತೆಯಲ್ಲೇ ಮುತ್ತೈದೆ ಭಾಗ್ಯವನ್ನೇ ಕಳ್ಕೊಳ್ಳುವಂತ ದುಃಖವಾದ ದಿವಸ. ಅದಕ್ಕೆ ಹೇಳ್ತಾರೆ, ಸಾವಿರಾಚಯುನಾರಿತಾನು, ಸಾವಿರಾಚಯುನಾರಿತಾನು ಬಯಸುವ ಮಹಾಸಂಭ್ರಮ, ಹರಿಶಿನ ಕುಂಕುಮ ಹರಿಶಿನ ಕುಂಕುಮ ಭಾಗ್ಯದ ಸಂಗಮ, ಸಾವಿರಾಚಯುನಾರಿತಾನು, ಸಾವಿರಾಚಯುನಾರಿತಾನು ಬಯಸುವ ಮಹಾಸಂಭ್ರಮ, ಹರಿಶಿನ ಕುಂಕುಮ ಪುಣ್ಯದ ಸಂಗಮ, ಹರಿಶಿನ ಕುಂಕುಮ ಭಾಗ್ಯದ ಸಂಗಮ. ಕುಂಕುಮ ಪುಣ್ಯದ ಸಂಗಮ, ಹರಿಶಿನ ಕುಂಕುಮ ಸೌಭಾಗ್ಯದ ಸಂಗಮ. ಹಣೆಯಳಿಸಿದರೆ ಅಚಲವಾಗುವಳು, ತಾಳಿ ತೆಗೆಸಿದರೆ ತಾಳಿ ಮಾಡುವಳು, ಹಣೆಯಳಿಸಿದರೆ ಅಚಲವಾಗುವಳು, ತಾಳಿ ತೆಗೆಸಿದರೆ
ಹಣೆಯ ಬರಹವಾಯಿಸದಂತ ಶಕ್ತಿ ನೀಡದ ಜಗವನೆಲ್ಲ ನಗುತ್ತ ನೋಡುವಳು ಸಾವಿನಾಚೆಯು ನಾರಿತಾನು ಸಾವಿನಾಚೆಯು ನಾರಿತಾನು ಬಯಸುವ ಸಂಭ್ರಮ ಹರಿಷಿದ ಕುಂಕುಮ ಪುಣ್ಯದ ಸಂಭ್ರಮ ಹರಿಷಿದ ಕುಂಕುಮ ಸೌಭಾಗ್ಯದ ಸಂಭ್ರಮ ಹರಿಷಿದ ಕುಂಕುಮ ಪುಣ್ಯದ ಸಂಭ್ರಮ ಹರಿಷಿದ ಕುಂಕುಮ ಸೌಭಾಗ್ಯದ ಸಂಭ್ರಮ. ಇವರಿಗೆಲ್ಲ ಹೆಚ್ಚಿನ ದುಃಖವನ್ನು ಭರಿಸುವಂತ ಶಕ್ತಿಯನ್ನು ಕೊಡ್ಲಿ ಭಗವಂತ. ಶೇಖರಾಚಾರ್ಯವರಿಗೆ ಮೋಕ್ಷವನ್ನು ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಜೊತೆಗೆ ಇವರಿಗೆ ಮೋಕ್ಷವನ್ನು ಕೊಡ್ಲಿ ಅಂತ ದುಃಖ ತಪ್ತರಾಗಿರ್ತಕ್ಕಂಥ ಕುಟುಂಬ ವರ್ಗದವರ ಪರವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಕೀಬೋರ್ಡ್ ವಾದಕರಾಗಿ ಹೆಸರಾಂತ ಕಲಾವಿದರಾದ ಗುರುಕುಮಾರ್ ಅವರಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಉತ್ನಳ್ಳಿ ಗ್ರಾಮಸ್ಥರ ಪರವಾಗಿ ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರಮಾಡಿಕೊಳ್ಳೋಣ. ಪುಷ್ಪಮಾಲಿಕೆಯನ್ನು ಸಮರ್ಪಿಸೋದ್ರ ಜೊತೆಗೆ ತಬಲಾ ವಾದಕರಾಗಿ ಚಿನ್ನದ ಪದಕವನ್ನು ಪಡೆದಂತ ನಮ್ಮ ಕಿಶೋರ್ ಕುಮಾರ್ ಅವರು ಕೊಳ್ಳೇಗಾಲ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ತಬಲಾದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥ ಅವರವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ನಮ್ಮ ತಬಲಾ ವಿದ್ವಾಂಸರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಅವರಿಗೂ ಕೂಡ ನಾವು ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಹಾಗೆ ರಿದಮ್ ಪ್ಯಾಡ್ ಕಲಾವಿದರಾಗಿ ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡಂತ ಹಿರಿಯರು ಆದಂತ ಮೈಸೂರಿನ ಜಗ್ಗಣ್ಣವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯತಾ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರಹಳ್ಳಿ ಗ್ರಾಮಸ್ಥರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ತಾಳವಾದ್ಯ ಕಲಾವಿದರಾಗಿ ಲೋಕೇಶ್ ಅವರಿಗೆ ಆಗಮಿಸಿದ್ದಾರೆ. ಇವರು ಕೂಡ ಒಳ್ಳೆಯ ಕಲಾವಿದರು. ಇವ್ರಿಗೂ ಕೂಡ ನಾವು ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಲೋಕೇಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಅಪಾರವಾದ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಸಮರ್ಪಿಸೋದರ ಜೊತೆಗೆ ಇವತ್ತು ನೀವೆಲ್ಲರೂ ಕೂಡ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಮತ್ತು ಗುರು ಹಿರಿಯರು ಮತ್ತು ಎಲ್ಲ ಮನೆತನದವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಈ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಮಾಶಯರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತು ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಕಥಾಭಾಗವನ್ನು ತೀರ್ಮಾನ ಮಾಡಿದ್ದಾರೆ. ವಿಶ್ವಕರ್ಮ ಕುಲದಲ್ಲಿ ಹುಟ್ಟಿ ಸಿದ್ದಪ್ಪಾಜಿಯ ಪ್ರಿಯ ಭಕ್ತರಾಗಿ ಬಾಳಿ ಬದುಕಿದಂಥ ನಮ್ಮ ಶೇಖರಾಚಾರ್ಯವರಿಗೆ ಇವತ್ತು ನಾವೆಲ್ಲರೂ ಕೂಡ
ಧರೆಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳ ಎಂಬತಕ್ಕಂಥ ಕಥೆಯನ್ನು ನಿರೂಪಣೆ ಮಾಡಿರುವಂತಹ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಮೋಕ್ಷವನ್ನ ಸದ್ಗತೆಯನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಕೊನೆಯ ತನಕ ಕುಳಿತು ಈ ಕಥಾಮೃತವನ್ನು ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇಯ ಸ್ವಾಮಿಯವರ ಪಾದಕ್ಕೆ, ಕಾಳಿಕಾದೇವಿ ಪಾದಕ್ಕೆ, ಜ್ವಾಲಾಮುಖಿ ಅಮ್ಮನವರ ಪಾದಕ್ಕೆ, ಚಾಮುಂಡೇಶ್ವರಿ ಪಾದಕ್ಕೆ, ಉಘೇ ಮಾತ್ಮಲ್ಲಯ್ಯ, ಉಘೇ ವಿಶ್ವಕರ್ಮ ದೇವ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಗಂಡಾಯ ತಮ್ಮೆಗಲಲ್ಲೇ. ಗುರುವೇ ಸಿದ್ದಪ್ಪಾಜಿ ಭಾರಿ ಗಂಡಾಯ ತಮ್ಮೆಗಲಲ್ಲೇ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಗಂಡಾಯ ತಮ್ಮೆಗಲಲ್ಲೇ. Yeah.
ಚಿಕ್ಕಲ್ಲೂರೊಡೆಯನು ಬನ್ನಿ ಬಾಬಾಗ ಗದ್ದಯ್ಯ ಬನ್ನಿ ಚಿಕ್ಕಲ್ಲೂರೊಡೆಯನು ಬನ್ನಿ ಬನ್ನಿ ಗುರುವೇ ಚಿಕ್ಕಪ್ಪಾಜು ಹರಿ ಕಂದಾಯ ನಗನಲ್ಲೇ ಬನ್ನಿ ಗುರುವೇ ಚಿಕ್ಕಪ್ಪಾಜು ಬಾರಿ ಕಂದಾಯ ನಗನಲ್ಲೇ ಬಾರಿ ಕಂದಾಯ ನಗನಲ್ಲೇ ಬಾರಿ ಕಂದಾಯ ನಗನಲ್ಲೇ ಧರೆಗ ದೊಡ್ಡವರ ತಮ್ಮ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯಲ್ಲಿ ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ಒಂದು ಕಡೆಯಿಂದ ನಾರದರು ಮತ್ತೊಂದು ಕಡೆಯಿಂದ ನಂದೀಶ್ವರರು ಇಬ್ಬರು ಏಕಕಾಲದಲ್ಲಿ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಶಿವನ ಉಸನೆಗೆ ನೆತ್ತ ಪಾರ್ವತಿ, ನಾರದರೊಂದು ಕಡೆ ನಂದೀಶ್ವರನೊಂದು ಕಡೆ ಭೂಲೋಕದಿಂದ ಬರ್ತಾ ಇದ್ದಾರೆ. ಇವತ್ತೇನಾದ್ರೂ ಒಂದು ವಿಶೇಷ ಆಗುತ್ತೆ ನೋಡು. ಹಾಗನ್ನುವಾಗ ನಾರದರ ಆಗಮನ. ಮಹಾದೇವ ಶಂಭೋ ಶಿವಶಂಕರ ಓಂಕಾರನಾದ ರೂಪ ಪರಮೇಶ್ವರ ಶಿವ ಶಿವ ಈಗ ಬಾ ನಾರದ, ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆಯೇನಾದ್ರೂ ತಂದಿರುವೆಯಾ? ಪರಮೇಶ್ವರ, ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರಗಳು ತುಂಬಿ ತೊಳಕಾಡ್ತಾ ಜನರು ನಾನು ನನ್ನದು ಎಂಬ ಅಹಂಕಾರದಿಂದ ಮೆರೆಯುತ್ತಿರುವಾಗ ನಿನ್ನ ಭಕ್ತಿಯೆಲ್ಲ ಕ್ಷೀಣವಾಗ್ತಾ ಇದೆ. ಪರಮಾತ್ಮ, ಕ್ಷೀಣವಾಗ್ತಿರುವ ಭಕ್ತಿಯನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ನಿನ್ನ ಅವತಾರವಾಗಬೇಕು. ನಾರದರು ಭೂಲೋಕದ ವರದಿಯನ್ನು ಒಪ್ಪಿಸುತ್ತಾ ಇರುವಾಗ ಕೈಲಾಸದ ಮತ್ತೊಂದು ಭಾಗದಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ತಡೆದಿದ್ದಾರೆ. ಯಾರು? ಕೈಲಾಸದ ದ್ವಾರಪಾಲಕರಾಗಿರ್ತಕ್ಕಂಥ ದ್ರವಿಡ ಶೃಂಗಿಕೇಶಗಳೆಂಬತಕ್ಕಂಥ ದ್ವಾರಪಾಲಕರು. ಶಿವನ್ ಹೇಳ್ತಾನೆ, ದ್ವಾರಪಾಲಕರೇ, ಏನದು ಗಲಾಟೆ? ಪರಮೇಶ್ವರ ಇಷ್ಟಲಿಂಗವನ್ನ ಈ ನಂದೀಶ್ವರ ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ, ಅದಕ್ಕೆ ಅವನ್ನ ಒಳಗಡೆ ಬಿಡಬಾರದು ಅಂತ ನಾವು ತಡೆದಿದ್ದೀವಿ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇ ಈಶ್ವರ ಅವನು. ಅವನನ್ನು ತಡೆದು ಅಪಮಾನ ಮಾಡಬಹುದೇ ಅಂತ. ಆಗ ನಾರದರು ಹೇಳ್ತಾರೆ, ಪರಮೇಶ್ವರ ನ್ಯಾಯ ಆದ್ಮೇಲೆ ಎಲ್ರಿಗೂ ಒಂದೇ ತಾನೆ, ಬೇರೆಯವರು ಲಿಂಗವಿಲ್ಲದೆ ಒಳಗೆ ಬರಬಾರದು, ನಂದೀಶ್ವರ ಮಾತ್ರ ಬಂದು ಹೋಗಬಹುದೇ? ಪಾಪ ಅವ್ರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ, ಇದರಲ್ಲಿ ತಪ್ಪು ನಂದೀಶ್ವರಂದೇ ತಾನೆ. ನಿಜ ನಿಜ, ನಂದೀಶ್ವರ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ಈಗ ನೀನು ಮತ್ತೆ ಭೂಲೋಕದಲ್ಲಿ ಅವತಾರವನ್ನು ತಾಳಬೇಕು. ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಜನನೀ ಜನಕರಾರು, ನಾನು ಹುಟ್ಟುವ ಸ್ಥಳವಾವುದು, ಮಾಡುವ ಕರ್ತವ್ಯವಾದ್ರೂ ಏನು ಅತ್ತ ನೋಡು ನಂದೀಶ್ವರ. ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರತಕ್ಕಂಥ ಹಿಂಗಳೇಶ್ವರ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆಯ ಮಡಿಲಲ್ಲಿ ಬಸವನಾಗಿ ನೀ ಹುಟ್ಟಿ ನಿನ್ನ 8 ವರ್ಷ ಬಾಲಲೀಲೆಗಳನ್ನು ಕಳೆದು ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಸಿಗೆ ಸರಿಯಾಗಿ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯಕ್ಕೆ ಬರುವೆ. ಅಲ್ಲಿ ಬಿಜ್ಜಳ ಬಲದೇವ ಮಂತ್ರ ಎಂಬ ಇಬ್ಬರು ರಾಜಾಮಂತ್ರಿಗಳಿರ್ತಾರೆ. ಆ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ನಿನ್ನನ್ನು ಕೈಲಾಸದ ಬಾಗಿಲಲ್ಲಿ ತಡೆದ್ರಲ್ಲ ಈ ದ್ವಾರಪಾಲಕರು, ದ್ರವಿಡ ಶೃಂಗಿಕೇಶಗಳೆಂಬತಕ್ಕಂಥ ದ್ವಾರಪಾಲಕರು ಭೂಲೋಕದಲ್ಲಿ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ಇದಲ್ಲದೆ ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ. ಇದಲ್ಲದೆ ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಕಲ್ಯಾಣ ಪಟ್ಟಣದಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ ಅಕ್ಕನಾಗಮ್ಮನವರ ಹೊಟ್ಟೆಯಲ್ಲಿ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿ ದೇವನಾಗಿ ಹುಟ್ಟುತ್ತಾನೆ. ಇದಲ್ಲದೆ ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಗ ಅಂದ್ರೆ ಚಾಡಿ ಹೇಳೋದು ಅಂತ ನೋಡಿ, ನಾರದರಿಗೂ ಅಲ್ಲೇ ಅದೇ ಪೋಸ್ಟು. ಇದಲ್ಲದೆ 196,000 ಶಿವಗಣಗಳು, 777 ಅಮರಗಣಗಳು ಭೂಲೋಕಕ್ಕೆ ನನ್ನ ಭಕ್ತಿಯನ್ನು ಜಗತ್ತಿಗೆ ಸಾರುವುದಕ್ಕೆ ಬರ್ತಾರೆ. ಬಸವನಾಗಿ, ಬಸವೇಶ್ವರನಾಗಿ, ಜಗಜ್ಯೋತಿ ಬಸವೇಶ್ವರನಾಗಿ ಜಗತ್ತಿನಲ್ಲಿ ಕೀರ್ತಿಯನ್ನು ಪಡೆ. ಇನ್ನೇನು ನಂದೀಶ್ವರ ಹೊರಡಬೇಕು. ಆಗ ಶಿವನು ಕೂಗಿ ಹೇಳ್ತಾನೆ, ನಿಲ್ಲು ನಂದೀಶ್ವರ. 196,000 ಶಿವಗಣಗಳಿಗೆ ನಿತ್ಯದಾಸೋಹವನ್ನಿಕ್ಕುವ ಮಹಾಮನ ಮಠವನ್ನು ಮಾಡಿ ಶರಣರ ಬಗ್ಗೆ ಏನಾದ್ರೂ ನಿನ್ನಲ್ಲಿ ತಾತ್ಸಾರ ಭಾವನೆಗಳು ಹುಟ್ಟಿದ್ರೆ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಕೈಲಾಸವಾಸನಾದ ನಾನು ಬರಲ್ಲ.
ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತೇ? ತ್ರಿಮೂರ್ತಿಗಳಿಗಿಂತಲೂ ಹಿರಿಯದಾದ ಧರೆ ತಂದ ಧರ್ಮಗುರು ಪರಂಜ್ಯೋತಿಯವರು ಭೂಲೋಕಕ್ಕೆ ಬರ್ತಾರೆ. ಎಚ್ಚರಿಕೆ ನಂದೀಶ್ವರ, ಧರೆಗ ದೊಡ್ಡವರಾಗಿ ಧರೆ ತಂದ ಧರ್ಮಗುರು ಭೂಲೋಕಕ್ಕೆ ಬರ್ತಾರೆ, ಎಚ್ಚರಿಕೆ. ಇದಲ್ಲದೆ ನನ್ನ ರೂಪದಿಂದ ಭೂತಳದಲ್ಲಿ ಸಿದ್ದಪ್ಪಾಜಿ ಎಂಬತಕ್ಕಂಥ ಅವತಾರ ನನ್ನ ರೂಪದಿಂದ ಕಂಗೊಳಿಸಿ ಆ ಪರಂಜ್ಯೋತಿಯವರ ಶಿಷ್ಯನಾಗಿ ಸಕಲರಿಗೂ ಸಿದ್ಧ ಬಯಸುವ ಸಿದ್ಧ ಪುರುಷನಾಗಿ ನನ್ನ ರೂಪದಲ್ಲಿ ಜಗತ್ತಿಗೆ ಸಿದ್ದಪ್ಪಾಜಿ ಅವತಾರವಾಗುತ್ತೆ. ಹೋಗಿ ಬಾ ನಂದೀಶ್ವರ, ಭೂಲೋಕದಲ್ಲಿ ಬಸವನಾಗಿ ಹುಟ್ಟಿ ತದನಂತರ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿಯವರ ಪವಾಡಗಳಿಂದ ಲೋಕ ಕಲ್ಯಾಣವಾಗಲಿ ಅಂತ ಕೈಲಾಸದಲ್ಲಿ ಶಿವನ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಢಮರುಗ ಕೊಂಬನಾದ ತಮಟಗಳು ಕೈಲಾಸದಲ್ಲಿ ಢಮಢಮನೆ ಮೊಳಗ್ತಾ ಇದೆ. ಕೈಲಾಸದಲ್ಲಿ ಶಿವನ ಆಶೀರ್ವಾದ ಮಾಡೋದಕ್ಕೂ ಭೂಲೋಕದಲ್ಲಿ ಬಸವಣ್ಣನಾಗಿ ಹುಟ್ಟಿ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವತಾರವಾಗುತ್ತೆ ಅಂತ ಸಾರದರಲ್ಲ. ನೋಡಿ, ಈ ಸಂದರ್ಭದಲ್ಲಿ ನಮ್ಮ ಶೇಖರಾಚಾರ್ಯವರನ್ನ ಕೊಂಡಾಡುವಂತ ಈ ಒಂದು ಗೀತೆಯನ್ನು ಹಾಡಿ ಮಕ್ಕಳಾದವರು ಇವತ್ತು ಭಕ್ತಿಯಿಂದ ಪೂಜೆ ಮಾಡಿ ಕಳ್ಕೊಂಡಿರುವಂತಹ ತಂದೆಗೆ ಭಕ್ತಿಪೂರ್ವಕವಾದಂತಹ ಶ್ರೋತರ್ಪಣವನ್ನು ಸಲ್ಲಿಸುವಂತ ಈ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪರಮಾತ್ಮನ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಅವರನ್ನ ಕೊಂಡಾಡುವಂತ ಒಂದು ಗೀತೆಯನ್ನು ಹಾಡ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬರೋಣ. ಪುತ್ತನಹಳ್ಳಿ ಗ್ರಾಮದಲ್ಲಿ ಬಾಳಿ ಬದುಕಿದ ಶೇಖರಾಚಾರ್ಯವರೇ ಎಲ್ಲರ ಬಿಟ್ಟು ವೈಕುಂಠ ಸೇರಿದಿರ. ಅಯ್ಯೋ, ಕಾಯಕವೇ ಕೈಲಾಸವೆಂದು ತಿಳಿದು ಬಾಳಿದವರು ನೀವು, ಧರ್ಮವ ಮೆರೆದವರು ನೀವು, ನಿಮಗೆ ಆ ಶಿವನ ಕರೆ ಬಂದಿದೆ. ಶೇಖರಾಚಾರ್ಯವರೇ ಜನರ ಹೆಗಲಿನಲ್ಲಿ ಪುತ್ತನಹಳ್ಳಿ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಪುತ್ತನಹಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಶೇಖರಾಚಾರ್ಯವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಶೇಖರಾಚಾರ್ಯವರ ಮೆರವಣಿಗೆ. 4 ಜನರ ಹೆಗಲಿನಲ್ಲಿ ಪುತ್ತನಹಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಶೇಖರಾಚಾರ್ಯವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಶೇಖರಾಚಾರ್ಯವರ ಮೊದಗಳಿಗೆ. 4 ಜನರ ಹೆಗಲಿನಲ್ಲಿ ಶೇಖರಾಚಾರ್ಯವರೇ
ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಹೂದೊಳಗೆ ಶೇಖರಾಚಾರ್ಯವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಮಂಜುಳಾರವರ ಮನೆ ದೀಪ ಹಾರಿ ಹೋಯಿತಲ್ಲವೋ ಶಿವನೇ ಮಂಜುಳಾರವರ ಮನೆ ದೀಪ ಹಾರಿ ಹೋಯಿತಲ್ಲವೋ ಶಿವನೇ ನಾನು ಜನರ ಜಗತ್ತಿನಲ್ಲಿ ಉತ್ತನಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದ ಮೆರವಣಿಗೆ ಶೇಖರಾಚಾರ್ಯವರ ಮೆರವಣಿಗೆ ಯಾರದ ಮೆರವಣಿಗೆ ಶೇಖರಾಚಾರ್ಯವರ ಮೊನೆಗಳಿಗೆ ನಾಲ್ಕು ಜನರ ಶೇಖರಾಚಾರ್ಯವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಶೇಖರಾಚಾರ್ಯವರೇ ಅಯ್ಯೋ ಬಂದು ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ಕುಂಕುಮವ ಎರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡವರೇ ಹಾಲು ಕುಂಕುಮವ ಎರೆದವರೇ ನಿಮ್ಮ ಎಣ್ಣೆದ ಬಳೆಗಳ ಒಡೆದವರೇ ನಾಲ್ಕು ಜನರ ಜಗತ್ತಿನಲ್ಲಿ ಉತ್ತನಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದ ಮೆರವಣಿಗೆ ನಮ್ಮ ಶೇಖರಾಚಾರ್ಯವರ ಮೆರವಣಿಗೆ ಯಾರದ ಮೆರವಣಿಗೆ ನಮ್ಮ ಶೇಖರಾಚಾರ್ಯವರ ಮೊನೆಗಳಿಗೆ ನಾಲ್ಕು ಜನರ ಜಗತ್ತಿನಲ್ಲಿ ಶೇಖರಾಚಾರ್ಯವರೇ ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ ಶೇಖರಾಚಾರ್ಯವರೇ ಅಯ್ಯೋ ಇದು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ ಜವರಾಯನು ಭೂಮಿಗೆ ಬಂದ ಹರಿಯಾದ ಮರವನ್ನೇ ಕಡಿದೊಯ್ದ ಜವರಾಯನು ಭೂಮಿಗೆ ಬಂದ ಹರಿಯಾದ ಮರವನ್ನೇ ಕಡಿದೊಯ್ದ
ನಾಲ್ಕು ಜನರ ಹೆಗಲಿನಲ್ಲಿ ಮುದ್ದನಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಶಿಖರಾಚಾರ್ಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಶಿಖರಾಚಾರ್ಯವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಮುದ್ದನಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಶಿಖರಾಚಾರ್ಯವರ ಕೊನೆಗಳಿಗೆ ಯಾರದವ್ವ ಮೆರವಣಿಗೆ ನಮ್ಮ ಶಿಖರಾಚಾರ್ಯವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಶಿಖರಾಚಾರ್ಯವರೇ ಅಯ್ಯೋ ಎಲ್ಲರ ಬಿಟ್ಟು ಹೋದಿರ ಶಿಖರಾಚಾರ್ಯವರೇ ಈ ಮನೆಯ ಬರಿದು ಮಾಡಿ ಹೋದಿರ ಎಲ್ಲರಿಗೂ ಕಿಚ್ಚಿಟ್ಟು ಹೋದಿರ ಶಿಖರಾಚಾರ್ಯವರೇ ಅಯ್ಯೋ ರಮಣ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಚಲವರಾಯ ಸ್ವಾಮಿ ಪಾಲಕ್ಕೆ ಗೋವಿಂದ ಗೋವಿಂದ. ಇವತ್ತು ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನು ಸದ್ಗತಿಯನ್ನ ಮುಕ್ತಿಯನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ಮಂಟೇಸ್ವಾಮಿ ಸಿದ್ದಪ್ಪಾಜಿಯವರ ಪವಾಡಗಳೆಂಬ ಕಥೆಯನ್ನು ಇವರಿಗೆ ಸಾದರಪಡಿಸ್ತಾ ಇದ್ದೇವೆ. ಇಲ್ಲಿ ಕೈಲಾಸದಲ್ಲಿ ತೀರ್ಮಾನವಾದಂತೆ ಭೂಲೋಕದಲ್ಲಿ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಬಸವಣ್ಣ ತಾನು ಹುಟ್ಟಿ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ಕೈಲಾಸದ ಶಿವನ ಹಾಣತಿಯಂತೆ ಪರಮ ಪವಿತ್ರವಾಗಿರ್ತಕ್ಕಂಥ ಭೂಮಂಡಲವನ್ನು ಉದ್ಧಾರ ಮಾಡಲು ಬಂದಂತ ಈ ಮಹಾನುಭಾವ 8ನೇ ವರ್ಷಕ್ಕೆ ಆ ಇಂಗಳೇಶ್ವರ ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮದಲ್ಲಿ ಬಂದು ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಪ್ರಾಪ್ತ ವಯಸ್ಸಿಗೆ ತಾನು ಬರುತ್ತಿರಬೇಕಾದ್ರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯದ ಕಡೆ ಬರ್ತಾ ಇದ್ದಾನೆ. ಕೈಲಾಸದಲ್ಲಿ ತೀರ್ಮಾನ ಆದಂಗೆ ಕಲ್ಯಾಣ ಪಟ್ಟಣಕ್ಕೆ ಬರ್ತಿರಬೇಕಾದ್ರಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ಇಬ್ಬರು ರಾಜಮಂತ್ರಿಗಳು. ಈ ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತೇ? ಕೈಲಾಸದಲ್ಲಿ ತಡದ್ರಲ್ಲ ನಂದೀಶ್ವರನ ದ್ರವಿಡ ಶಿಂಗಿಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರು. ಇವರೇ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟವರೇ ನೋಡಿ. ಹೀಗಿರಬೇಕಾದ್ರೆ ಆ ಕಲ್ಯಾಣ ಪಟ್ಟಣಕ್ಕೆ ಬಸವಣ್ಣನವರು ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯನ್ನ ಸಿದ್ಧರ ಸರಮಗಳಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳುವ ನೆಪದಲ್ಲಿ ಬಂದು ಎಲ್ಲಿಗೆ ಸೇರ್ತಾರೆ? ಕಲ್ಯಾಣ ಪಟ್ಟಣಕ್ಕೆ ಬರ್ತಾರೆ. ಆಗ ಜಾತಿಗೊಬ್ಬ ಶರಣನಾಗಿ ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನೊಲೆಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಮಡಿವಾಳ ಬಾಚಯ್ಯ ಕೆಂಬಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಎಲ್ಲಾ ಶರಣರು ಬಂದು ಸೇರುವಂತಹ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕುವ ಮಹಾಮನೆ ಮಠವನ್ನು ಮಾಡ್ತಾರೆ ಬಸವಣ್ಣವರು ಕಲ್ಯಾಣ ಪಟ್ಟಣಕ್ಕೆ ಬಂದು. ಆ ಮಹಾಮನೆ ಮಠವನ್ನು ಮಾಡಿ 1 ಲಕ್ಷದ ಮೇಲೆ 96,000 ಜನಕ್ಕೆ ನಿತ್ಯ ದಾಸೋಹವನಿಕ್ಕುವ ಸಮಯದಲ್ಲಿ ಗಂಗಾಂಬಿಕೆಯವರ ಕನಸಿನಲ್ಲಿ ಧರೆ ತಂದ ಧರ್ಮಗುರು ಪರಂಜ್ಯೋತಿಯವರು ಪ್ರತ್ಯಕ್ಷರಾಗ್ತಾರೆ. ಕನಸಲಿ ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವಣ್ಣನನ್ನು ಪರೀಕ್ಷೆ ಮಾಡುವುದಕ್ಕೆ ಇನ್ನು 7 ದಿವಸದೊಳಗಾಗಿ ನಾನು ಈ ಕಲ್ಯಾಣ ಪಟ್ಟಣದೊಳಗಡೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದೇನೆ. ಇಷ್ಟು ಜನರ ಮಧ್ಯದಲ್ಲಿ ಆ ನಿನ್ನ ಬಸವಣ್ಣನನ್ನು ಹೇಗೆ ಪತ್ತೆ ಹಚ್ಚುವನೋ ಎಂಬುದಾಗಿ ಹೇಳಿ ಪಟ್ಟನೆ ಅದೃಶ್ಯನಾಗ್ತಾರೆ ಕನಸಿನಲ್ಲಿ. ನೋಡಿ, ಅಷ್ಟೊತ್ತವ್ರು ಕಂಡ್ರದು ಕನಸು. ಈ ಜಗತ್ನಲ್ಲಿ 7 ಜಾತಿ ಕನಸು ಬೀಳ್ತಾವಂತೆ. ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರೆ ನೋಡಿ. ಗುರುವೇ ಪರಮಾತ್ಮ, ಉತ್ನಾಳಿ ಅಮ್ಮ ನನ್ ಕಾಪಾಡವ, ಚಾಮುಂಡವ್ವ ಅಂತ ಹೆಣ್ಮಕ್ಳ ಮಲಗಿ ಸಿದ್ದಪ್ಪಾಜಿ ಅಂತ ಬಲಮಕ್ಳಿಗೆ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸರ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿ ನಾವು ಗೋಡಗತ್ಕ ಸತ್ತೋದ್ರು ಸಾಯಲ್ಲ, ಗೋಡ ಬಿದ್ದೋದ್ರು ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ಬಿಟ್ಟಿರ್ತಾನಲ್ಲ, ದೇವರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಇದ್ಯಾರಿಗಪ್ಪ ಇದು? ಈ ಲೋಕದ ವ್ಯವಹಾರಗಳನ್ನೆಲ್ಲ ತಲೆಗಚ್ಕೊಂಬನಿಕತ್ತಾರೆ. ಈ ಸಿದ್ದಪ್ಪಾಜಿ ಕಥೆನ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರೆ ನೋಡಿ ಕೆಲವರು, ಅವ್ರಿಗೆ ಬೀಳೋದು.
ಕೂತ ಮೇಲೆ ಪೂರ್ತಿ ಕೇಳಬೇಕು, ಅರ್ಧದಲ್ಲಿ ಹೋಗೋಗಿಲ್ಲ. ಅಲ್ಲಿ ಹಿಂದ್ಗಡೆ ಒಂದು ಗುಂಪೆ ನಿಂತವ್ರು, ಅವ್ರ ಗ್ಯಾರಂಟಿ ಇಲ್ಲ. ಅವರು ಬನ್ನಿ ಜಾಗ ಮಾಡ್ಕೊಂಡು ಮುಂದ್ಗಡೆ ಚೇರಿದೆ, ಎಲ್ಲ ಕೂತ್ಕೊಳ್ಳಿ ದಯವಿಟ್ಟು. ಭಗವಂತನ ಕತೆ ಕೇಳಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಭಗವಂತನ ದರ್ಶನ, ಭಗವಂತನ ಕತೆ ಕೇಳಿದವರಿಗೆ ಬಹಳ ಪುಣ್ಯ. ಸ್ವರ್ಗದ ವೈಕುಂಠದ ಬಾಗಿಲು ತೆಗೆದಿರುವಂಥ ಈ ಪವಿತ್ರವಾದಂಥ ತಿಂಗಳು ಇವರಿಗೆ ಮೋಕ್ಷ, ನೇರ ಕೈಲಾಸ, ನೇರ ವೈಕುಂಠ. ಅದಕ್ಕೆ ಕೇಳಬೇಕು ಕೂತ್ಕೊಂಡು. ಇದಕ್ಕೆ ದುಸ್ವಪ್ನ. ಈ ಕೆಲವು ಮಾತಾಡ್ಕತ್ತಾರೆ, ಯಾಕೋ ಇದ ಸ್ವಪ್ನವೇ ಸರಲೆ ಕಣವ್ ಮನಿಕತ್ತು ಅಂದ್ರೆ ಬರ್ ಕ್ಯಾರವ್ ನಾಗರಾವ್ಗಳೇ ಕಾಣಿಸ್ಕತ್ತಲ್ಲ. ಹೆಂಗ್ಸು ಒಟ್ಟೆ ನಂಗೋ ಅದು ಯಾಕೋ ಇದ ಸ್ವಪ್ನವೇ ಸರಲ ಕಮ್ಮಿ. ಮನಿಕತ್ತು ಅಂದ್ರೆ ಬೆಳಗಜ್ಜು ಕುಂಕುಮ ಊರ್ಲ ಆರ್ಲಾರ್ ಗಟ್ಲಲ್ಲೇ ಕಾಣಿಸ್ಕತ್ತದ. ಅವ ಬೆಳಗಜ್ಜು ಕುಂಕುಮ ಕಾಣಿಸ್ಕತ್ತಮಿ. ಹಂಗಾರೆ ಯಾವಳ ಮುತ್ತೈದ ಸಾಯ್ತಾಳ ಬಿಡು. ಯಾವ ಮುತ್ತೈದಳು ಸಾಯಲ್ಲ. ಇವು ಮನಿ ಕಳವತ್ತನೆ ಯಾವ ಮನಗಿಲ್ಲ, ಯಾವ ಮನಗಿಲ್ಲ ಅಂದ್ರ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ, ದುಸ್ವಪ್ನ. ಅರ್ಧದಲ್ಲಿ ಹೋದವ್ರಿಗೆಲ್ಲ ದುಸ್ವಪ್ನ. ಇಲ್ಲಿ ತಾನು ಕಂಡ ಕನಸನ್ನ ಬಸವಣ್ಣನವರಿಗೆ ಹೇಳಿದಾಗ ಈ ರೀತಿ ಕನಸು ಕಂಡೆ, 7 ದಿವಸದೊಳಗಾಗಿ ದರೆ ತಂದ ಧರ್ಮಗುರು ಪರಂಜ್ಯೋತಿಯವರು ನಿಮ್ಮನ್ನು ಪರೀಕ್ಷೆ ಮಾಡಕ್ ಬರ್ತಾ ಇದ್ದಾರಂತೆ ಎಂದಾಗ ಜಾತಿಗೊಬ್ಬ ಶರಣರನ್ನೆಲ್ಲರನ್ನೂ ಸೇರಿಸಿ ಅಲ್ಲಿ ಕೇಳ್ತಾರೆ, ಇದಕ್ಕೆ ಉಪಾಯವೇನು ಅಂದಾಗ ನೋಡಿ, ಎಲ್ಲಾ ಶರಣರೂ ಕೂಡ ಸೇರಿ ಅನುಭವ ಮಂಟಪದಲ್ಲಿ ಯಾವ ರೀತಿಯಾಗಿ ಒಂದೊಂದು ತತ್ವವನ್ನು, ಒಂದೊಂದು ವಚನಗಳನ್ನು ಬರಿತಾ ಇದ್ರು ಅನ್ನೋದಕ್ಕೆ ಈ ಗೀತೆ. ಮಾದಿಗರ ಹರಳಯ್ಯ ಮಾದಿಗರ ಹರಳಯ್ಯ ಕುಂಬಾರ ಗಂಗಯ್ಯ ಬಲಿಯ ಚಂದ್ರಯ್ಯ ಆಯಕ್ಕಿ ಮಾರಯ್ಯ ಶರಣ ಗಟ್ಟಿ ಬಾಳಯ್ಯ ಮಡಿವಾಳ ಮಾಚಯ್ಯ ಒಕ್ಕಲಿಗರ ಮುತ್ತಯ್ಯ ಕುರುಬರ ಬೀರಯ್ಯ ಹಡಪದ ಪಣ್ಣ ಇವರಲ್ಲವೇ ಗಣ ಶರಣರು, ಇವರಲ್ಲವೇ ಬಸವಾದಿ ಪ್ರಮತರು. ಗುರುವೇ ನಿನ್ನಾಟ ಬಲ್ಲವರ ಗುರುವೇ ನೀನಾಟವಲ್ಲ, ಅರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರು. ಗುರುವೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು. ಕುಂಬರ ಗಂಡನ ಮನೆಯ ಹುಡುಕೇಶ ಶಾವ ಕೇಳಿ, ಕುಂಬರ ಗಂಡನ ಮನೆಯ ಹುಡುಕೇಶ ಶಾವ ಕೇಳಿ, ಕುಂಬರ ಗಂಡನ ಮನೆಯ ಕುಂಬರ ಗಂಡನ ಮನೆಯ ಹುಡುಕೇಶ ಶಾವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಕೈಕೋ ಕೈಕೋ ಎಂದು ಕುಳಿತ. ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು. ಜಗದಲ್ಲಿ ಎಂದು ತಿಳಿದ ಗುರುವೇ ನೀನಾಟವಲ್ಲವರ್ಯಾರು.
ಮಲಯನ ಮನ್ನಯ್ಯನ ಮಲಯ ಮಮತೆಯನಾದವ ಕೇಳಿ ಇವನು ಕೈಲಾಸದಲ್ಲಿ ಅರನು ಕೈಲಾಸದಲ್ಲಿ ಇವನು ಕೈಲಾಸದಲ್ಲಿ ಜಗದಿ ಜಗದಿ ಎಂದು ನುಡಿದ ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಮಾದಿಗರಳಿಯನ ಮನೆಯ ಹಂಬಲು ರುಚಿಯ ಕಂಡು ಮಾದಿಗರಳಿಯನ ಮನೆಯ ಹಂಬಲು ರುಚಿಯ ಕಂಡು ಮಾದಿಗರಳಿಯನ ಮನೆಯ ಗುರುವೇ ಗುರುವೇ ಮಾದಿಗರಳಿಯನ ಮನೆಯ ಹಂಬಲು ರುಚಿಯ ಕಂಡು ಮಾದಿಗರಳಿಯನ ಮನೆಯ ಹಂಬಲು ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ವ ಸ್ವರ್ವ ಎಂದು ನುಡಿದ ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಗುರುವೇ ನಿನ್ನಾಟವಲ್ಲವರ್ಯಾರು ಶಿವನೇ ನಿನ್ನಾಟವಲ್ಲವರ್ಯಾರು ಗುರುವೇ ಅಲ್ಲೇ ನಿನ್ನಾಟವಲ್ಲ ಗುರುವೇ ನಿನ್ನಾಟವಲ್ಲ ಬಸವಾದಿಲ್ಲವೇ ಗುರುವೇ ಉಗೇ ಮಾತ್ ಮಲ್ಲಯ್ಯ